ಗುಡ್ ಮಾರ್ನಿಂಗ್ ಆಲ್, ವೆಲ್ಕಮ್ ಟು ಯೋಗಿ ಗದಗ್ ಚಾನಲ್. ನೀವು ಯೂಟ್ಯೂಬ್ಗೆ ಹೋಗಿ ಯೋಗಿ ಗದಗ್ ಅಂತ ಹೊಡೆದ್ರೆ ನನ್ನ ಚಾನಲ್ ನೇಮ್ ಬರ್ತದೆ, ಬೆಳಕು ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಇವತ್ತು ನಾವು ಮನಸ್ಸಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈಗ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಸ್ಮಾಲ್ ಇನ್ಫಾರ್ಮೇಷನ್ ಆ್ಯಡ್ ಮಾಡಿದ್ದೆ. ಸೊ ನಾವೆಲ್ಲ ಅಂದ್ಕೊಂಡಿದ್ದೀವಿ ಎರಡು ಟೈಪ್ ಆಫ್ ಮನಸ್ಸು ಇರ್ತದೆ, ಒಂದು ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಮೈಂಡ್ನ ನಾವು ಜಾಗೃತ ಮನಸ್ಸು ಅಂತ ಹೇಳ್ತೀವಿ, ಸಬ್ ಕಾನ್ಷಿಯಸ್ ಮೈಂಡ್ನ ಸೂಕ್ತ ಮನಸ್ಸು ಅಂತ ಹೇಳ್ತೀವಿ. ಸೊ ಏನಪ್ಪ ವ್ಯತ್ಯಾಸ? ಜಾಗೃತ ಮನಸ್ಸಿನಲ್ಲಿ ಏನಾಗುತ್ತೆ, ನಾವು ಬೆಳಗ್ಗೆ ಎದ್ದಾಗಿನಿಂದ ಫಸ್ಟ್ ಥಾಟ್ ಏನು ಯೋಚನೆ ಮಾಡ್ತೀವಿ, ಪ್ರತಿನಿತ್ಯ ಏನು ಕೆಲಸ ಮಾಡ್ತೀವಿ, ಏನು ಮಾತಾಡ್ತೀವಿ, ಟಿ ವಿಯಲ್ಲಿ ಏನು ನೋಡ್ತೀವಿ, ಒಳ್ಳೇದು ನೋಡ್ತೀವ ಕೆಟ್ಟದ್ದು ನೋಡ್ತೀವ, ಏನನ್ನು ಕೇಳಿಸ್ಕೊಳ್ತೀವಿ, ಒಳ್ಳೆಯ ಅಂಶಗಳನ್ನು ಹೆಚ್ಚು ಕೇಳಿಸ್ಕೊಳ್ತೀವ ಅಥವಾ ಕೆಟ್ಟ ಮಾತುಗಳನ್ನು ಜಾಸ್ತಿ ಕೇಳಿಸ್ಕೊಳ್ತೀವ. ಹಾಗೆ ನೋಡೋದು ಕೂಡ ಅಷ್ಟೇ. ಯಾವುದೇ ಒಂದು ವಸ್ತು ತೊಗೊಳ್ಳಿ, ಒಂದು ವಸ್ತುನ ತೊಗೊಳ್ಳಿ, ಒಂದು ವೆಹಿಕಲ್ನ ತೊಗೊಳ್ಳಿ, ಒಂದು ಹೆಣ್ಣನ್ನು ತೊಗೊಳ್ಳಿ, ಯಾವ ದೃಷ್ಟಿಯಿಂದ ನೋಡ್ತೀವಿ. ಸೊ ಅವೆಲ್ಲ ಆಲೋಚನೆಗಳು ನಮಗೆ ಗೊತ್ತಿಲ್ಲದಾಗೆ ಏನು ಡೇ ಫುಲ್ ನೈಟ್ ಮಲ್ಕೊಳ್ಳೋವರೆಗೂ ಏನು ಆ್ಯಕ್ಟಿವಿಟೀಸ್ ಮಾಡ್ತೀವಲ್ಲ, ಇದೆಲ್ಲ ಸ್ಟೋರ್ ಆಗಿ ಒಂದು ಮೆಮರಿಯಲ್ಲಿ ಸ್ಟೋರೇಜ್ ಆಗಿರ್ತದೆ. ನಮಗೆ ಟೆಂಪ್ರರಿ ಮೆಮ್ರಿ, ಪರ್ಮನೆಂಟ್ ಮೆಮ್ರಿ ಅಂತ ಇದೆ. ಅದರಲ್ಲಿ ಕಾಸ್ಮಿಕ್ ಮೆಮ್ರಿ ಅಂತ 3 ಟೈಪ್ಸ್ ಆಫ್ ಮೆಮ್ರಿ ಬರುತ್ತೆ ಅದರಲ್ಲಿ ಅಗೇನ್. ಸೊ ನಾವೊಂದು ಮೆಮ್ರಿಯಲ್ಲಿ ಸ್ಟೋರ್ ಆಗಿರ್ತದೆ. ಸೊ ಬೆಳಗ್ಗೆ ಎದ್ದ ಮೂಮೆಂಟ್, ನೀವು ಎದ್ದ ತಕ್ಷಣ ಹೇಳೋಕ್ಕಿಂತ 1 ಗಂಟೆ ಬಿಫೋರ್ ಇದು ಜಾಗೃತ ಮನಸ್ಸು ಆ್ಯಕ್ಟಿವೇಟ್ ಆಗಿರ್ತದೆ. ಅಲ್ಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ, ನೀವು ಡೀಪ್ ಸ್ಲೀಪ್ವರೆಗೂ ಜಾಗೃತ ಮನಸ್ಸು, ಕಾನ್ಷಿಯಸ್ ಮೈಂಡಲ್ಲಿ ನಾವು ಮಾಡ್ತಾ ಇರೋ ಎಲ್ಲ ಆ್ಯಕ್ಟಿವಿಟೀಸ್ ಸ್ಟೋರ್ ಆಗಿರ್ತದೆ. ಓಕೆ, ಸೊ ವೆನ್ ಯು ಗೋ ಟು ದ ಡೀಪ್ ಸ್ಲೀಪ್, ನಾವು ರಾತ್ರಿ ಹೊತ್ತು ಡೀಪ್ ಸ್ಲೀಪಿಗೆ ಹೋದಾಗ ಇನ್ನೊಂದು ಮೆಮ್ರಿ ಜಾಗೃತಗೊಳ್ಳುತ್ತೆ, ಅದು ಸಬ್ ಕಾನ್ಷಿಯಸ್ ಮೈಂಡ್ ಅಥವಾ ಸೂಕ್ತ ಮನಸ್ಸು ಅಂತ ಹೇಳ್ತಾರೆ. ಸೂಕ್ತ ಮನಸ್ಸಿಗೆ ಎಷ್ಟೊಂದು ಶಕ್ತಿ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ವಿದ್ಯಾರ್ಥಿ ಲೈಫಲ್ಲಿ ನೀವು ಔಟ್ ಆಫ್ ಮಾರ್ಕ್ಸ್ ತೆಗಿಬೇಕು ಅಥವಾ ನೀವು ಒಂದು ಒಳ್ಳೆಯ ಜಾಬ್ ಪಡಿಬೇಕು, ಟಾಪ್ ಪೊಸಿಷನ್ ಜಾಬ್ ಪಡಿಬೇಕು ಅಂತಂದರೆ ಸೂಕ್ತ ಮನಸ್ಸನ್ನು ಟ್ರೈನಿಂಗ್ ಮಾಡ್ತಾ ಹೋಗಬೇಕು. ಹೇಗಪ್ಪ ಟ್ರೈನಿಂಗ್ ಮಾಡೋದು ಅಂತಂದರೆ, ಸೂಕ್ತ ಮನಸ್ಸನ್ನು ಬಿಫೋರ್ ಗೋಯಿಂಗ್ ಟು ದ ಬೆಡ್ ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಹೇಳ್ತಾರೆ. ವಾಟ್ ಯು ಹ್ಯಾವ್ ಟು ಬಿಕಮ್ ಇನ್ ದ ಫ್ಯೂಚರ್, ಅದನ್ನು ಇವಾಗಲೇ ಅನಲೈಸ್ ಮಾಡಬೇಕು. ನೀವು ಯಾವುದೇ ಇವತ್ತು ಪ್ರೆಸೆಂಟ್ ಯಾವುದೇ ಟಾಪ್ ಪ್ಲೇಯರ್ಸ್ದು, ಕ್ರಿಸ್ಟಿಯಾನೋ ರೊನಾಲ್ಡೋ, ವಿರಾಟ್ ಕೊಹ್ಲಿ ಅಥವಾ ಗ್ರೇಟೆಸ್ಟ್ ಅಚೀವರ್ಸ್ ಏನೇನು ಇದ್ದಾರಲ್ಲ, ದೇ ಆಲ್ ವರ್ಕ್ ಆನ್ ದ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಬಿಕಾಸ್ ಆಫ್ ದ್ಯಾಟ್ ದೇ ಹ್ಯಾವ್ ಅಚೀವ್ಡ್ ಸೋ ಮಚ್ ಇನ್ ದ ವರ್ಲ್ಡ್. ಸೊ ಆ ಸಬ್ ಕಾನ್ಷಿಯಸ್ ಮೈಂಡ್ನ ಜಾಗೃತಿಗೊಳಿಸಿದಾಗ ನೀವು ಏನು ಅಂದ್ಕೊಳ್ತೀರೋ ಅದನ್ನು ಮಾಡ್ಬೋದು. ಅದನ್ನು ಮಾಡೋದಕ್ಕೆ ನಿಮ್ಮ ದೇಹ, ನಿಮ್ಮ ಮನಸ್ಸು ಪ್ರಚೋದನೆ ನೀಡುತ್ತದೆ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ. ಸೊ ನಾವು ಕೆಟ್ಟದ್ದನ್ನು ಜಾಸ್ತಿ ಮಾಡಿದಾಗ ಕೆಟ್ಟ ಆಲೋಚನೆಗಳಿಗೆ ಅಥವಾ ಏನು ನೆಗೆಟಿವ್ ಥಾಟ್ಸ್ ಕಡೆಗೆ ಮನಸ್ಸು ಮೂವ್ ಆದಾಗ ನಿಮ್ಮನ್ನೇನು ಮಾಡೋಕ್ಕೆ ಬಿಡೋದಿಲ್ಲ. ಸೊ ಆಲ್ವೇಸ್ ಕೀಪ್ ಲಿವಿಂಗ್ ಆನ್ ಹೈ ಫ್ರೀಕ್ವೆನ್ಸಿಯಲ್ಲಿ ಜೀವನ ಮಾಡೋದು ಅಂತ ಹೇಳ್ತಾರೆ. ಸೊ ಈ ಬ್ರಹ್ಮಾಂಡಕ್ಕೆ ಒಂದು ಫ್ರೀಕ್ವೆನ್ಸಿ ಇದೆ, ಎಲ್ಲ ತರಂಗಗಳು. ಭೂಮಿಯನ್ನು ನೀವು ಸ್ವಲ್ಪ ದೂರ ಎತ್ತರದಲ್ಲಿ ಹೋಗಿ ಕೇಳಿದಾಗ ಭೂಮಿಗೆ ಒಂದು ಸೌಂಡ್ ಇದೆ, ಪಕ್ಕದಲ್ಲಿರೋ ಬುಧ ಗ್ರಹಕ್ಕೆ ಒಂದು ಸೌಂಡ್ ಬರ್ತಾಯಿದೆ, ಗುರುಗ್ರಹ ಒಂದು ಸೌಂಡ್ ಮಾಡ್ತಾಯಿದೆ. ಹಾಗೆ ನಾವಿರೋದು ಮಿಲ್ಕಿ ವೇ ಗ್ಯಾಲಕ್ಸಿ ಅಲ್ವಾ, ಎಲ್ಲ ಗ್ರಹಗಳು ಒಂದೊಂದು ಸೌಂಡ್ ಅಂತ ಇದೆ. ಸೊ ನಾವಿರೋದು ಮಿಲ್ಕಿ ವೇ ಗ್ಯಾಲಕ್ಸಿ. ಇದು ಮಿಲ್ಕಿ ವೇ ಗ್ಯಾಲಕ್ಸಿಲಿ ಎಷ್ಟು ನಕ್ಷತ್ರಗಳಿದೆ ಅಂತಂದರೆ, ಗ್ರಹಗಳಿದಾವೆ ಅಂದರೆ, ನಾವು ಭೂಮಿ ಮೇಲೆ ಅರೌಂಡ್ 850 crores ಪಾಪ್ಯುಲೇಷನ್ ಇದೆ. ಅದಕ್ಕಿಂತ ಜಾಸ್ತಿ ಗ್ರಹಗಳು ಈ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಎಲ್ಲ ಇದೆ. ಓಕೆ, ದೆನ್ ನಮ್ಮ ಪಕ್ಕದಲ್ಲಿ ಇನ್ನೊಂದು ಗ್ಯಾಲಕ್ಸಿ ಬರ್ತದೆ, ಆಂಡ್ರೋಮೆಡಾ ಗ್ಯಾಲಕ್ಸಿ ಅಂತ ಹೇಳ್ತಾರೆ. ಅದರಲ್ಲಿ ನಮ್ಮ ಗ್ರಹ ಗ್ಯಾಲಕ್ಸಿಲಿ ಎಷ್ಟಿದೆಯಲ್ಲ ಅದಕ್ಕಿಂತ 10 ಪಟ್ಟು ಹೆಚ್ಚು ಗ್ರಹಗಳು. ಸೊ ಹಾಗೆ ಎಲ್ಲ ಗ್ಯಾಲಕ್ಸಿಗಳನ್ನ ಕೌಂಟ್ ಮಾಡ್ತಾ ಹೋದರೆ ದೆರ್ ಆರ್ ಅರೌಂಡ್ 3 trillions. ಟ್ರಿಲಿಯನ್ ಅಂದರೆ ಎಷ್ಟು ಅಂತ ನನಗೂ ಗೊತ್ತಿಲ್ಲ. 1 million ಅಂದರೆ 10 lakhs, ಬಿಲಿಯನ್ ಆ್ಯಂಡ್ ದೆನ್ ಟ್ರಿಲಿಯನ್, 3 trillion ಬರೀ ಗ್ರಹಗಳು, ಗ್ಯಾಲಕ್ಸಿಗಳಿದೆ ಅಂತೆ. ಸೊ ಇಮ್ಯಾಜಿನ್, ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ. ಸೊ ಈ ಮೈಂಡ್ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್. ಇನ್ನೊಂದು ಬರ್ತದೆ ಥರ್ಡ್ ಮೈಂಡ್, ದಟ್ಸ್ ಸೂಪರ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತಾರೆ. ಆ ಸೂಪರ್ ಕಾನ್ಷಿಯಸ್ ಮೈಂಡ್ನ ಜಾಗೃತಿಗೊಳಿಸ್ಬೇಕು ಅಂತಂದರೆ ವಿ ಹ್ಯಾವ್ ಟು ಡೀಪ್ಲಿ ಡೈವ್ ಇನ್ ಟು ದ ಸ್ಪಿರಿಚುವಲ್ ಥಿಂಗ್ಸ್. ಸೊ ಹೇಳ್ತಾರೆ ಸೈನ್ಸ್, ಈಗೆಲ್ಲ ಸೈನ್ಸ್ ಬೇಸಿಸ್, ಸೈನ್ಸ್ ಹುಡುಗರನ್ನ ನೋಡಿ ಜಾಸ್ತಿ ದೇವ್ರನ್ನ ನಂಬಲ್ಲ, ಇದು ಮಾಡಲ್ಲ, ಆ ಥರ ಇರ್ತಾರೆ. ಸೈನ್ಸ್ಗೆಲ್ಲ ತುಂಬ ಪ್ರಾಕ್ಟಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ. ಐ ಆಮ್ ಆಲ್ಸೋ ಸೈನ್ಸ್ ಸ್ಟೂಡೆಂಟ್. ಐ ನೆವರ್ ಯೂಸ್ ಟು ಬಿಲೀವ್ ಗಾಡ್. ಸೊ ಈ ಸೂಪರ್ ಕಾನ್ಷಿಯಸ್ ಮೈಂಡ್ನ ಜಾಗೃತಿಗೊಳಿಸ್ಬೇಕು ಅಂತಂದರೆ ದೆರ್ ಈಸ್ ಅ ಸೇಯಿಂಗ್, ವೇರ್ ದ ಸೈನ್ಸಲ್ಲಿ ವಿಜ್ಞಾನ ಎಲ್ಲಿ ಮುಗೀತಲ್ಲ ಅಲ್ಲಿ ಇದು ಸ್ಟಾರ್ಟ್ ಆಗ್ತದೆ. ಏನು ಸ್ಪಿರಿಚುವಾಲಿಟಿ ಅನ್ನೋದು, ಆಧ್ಯಾತ್ಮಿಕತೆ ಸ್ಟಾರ್ಟ್ ಆಗ್ತದೆ. ಸೊ ವೆನ್ ಯು ಡೀಪ್ಲಿ ಡೈವ್ ಇನ್ ಟು ದ್ಯಾಟ್ ಯು ಕ್ಯಾನ್ ಆ್ಯಕ್ಟಿವೇಟ್ ದ ಸೂಪರ್ ಕಾನ್ಷಿಯಸ್ ಮೈಂಡ್. ಸೂಪರ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಆದರೆ ನೀವು ಏನು ಅಂದ್ಕೊಳ್ತೀರಾ ಬ್ರಹ್ಮಾಂಡವೇ ನಿಮಗೆ ಕೊಡೋಕ್ಕೆ ಶುರು ಮಾಡ್ತದೆ.
ನೀವು ರಿಚ್ ವ್ಯಕ್ತಿ ಆಗಬೇಕಾ? ಸೊ ಬಟ್ ಫಸ್ಟ್ ಥಿಂಗ್ ಈಸ್ ಯುವರ್ ಹಾರ್ಟ್ ಆ್ಯಂಡ್ ಮೈಂಡ್ ಶುಡ್ ಬಿ ವೆರಿ ಕ್ಲಿಯರ್ ವಿತೌಟ್ ಎನಿ ನೆಗೆಟಿವ್ ಥಾಟ್ಸ್. ಸೊ ಬ್ರಹ್ಮಾಂಡದಲ್ಲಿ ನೀವೇನು ಥಾಟ್ಸ್ ಕಳಿಸ್ತಿರಲ್ಲ ಅದೇ ಥಾಟ್ಸ್ ವಾಪಸ್ ನಿಮ್ಗೆ ಅದು ಕೊಡ್ತಾ ಇರ್ತದಂತೆ. ಸೊ ಅದ್ರ ಮೇಲೆ ಐ ಆಮ್ ಜಸ್ಟ್ ವರ್ಕಿಂಗ್ ಔಟ್ ಆನ್ ದೋಸ್ ಥಿಂಗ್ಸ್. ತುಂಬ ಇದು ಈಸಿ ಅಲ್ಲ, ತುಂಬ ಕಷ್ಟಪಡಬೇಕು, ತುಂಬ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಲಾಟ್ ಆಫ್ ಥಿಂಗ್ಸ್. ಈ ಲೌಕಿಕ ಜಗತ್ತಲ್ಲಿರುವ ಸುಖಗಳಿದೆಲ್ಲ ಅವನ್ನೆಲ್ಲ ತ್ಯಾಗ ಮಾಡಬೇಕಾಗ್ತದೆ, ಅದು ಅಷ್ಟು ಸಾಮಾನ್ಯವಾದ ಮಾತಲ್ಲ. ಸೊ ಜಸ್ಟ್ ಇದೊಂದು ಬೇಸಿಕ್ ಐಡಿಯಾ ಅಬೌಟ್ ಮೈಂಡ್, ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್. ಸೊ ನೀವು ಸಬ್ ಕಾನ್ಷಿಯಸ್ ಮೈಂಡ್ನ ಫಸ್ಟ್ ಜಾಗೃತಗೊಳಿಸಿ, ಆವಾಗ ನೋಡಿ 1 ಇಯರಲ್ಲಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಐ ಹ್ಯಾಡ್ ಒನ್ ಪ್ಲ್ಯಾನ್, ಡ್ರೀಮ್ ಆಫ್ ಕ್ರಿಯೇಟಿಂಗ್ ಒಂದು ಅಭಿನವ್ ಭಾರತ್ ಕ್ರಿಯೇಟಿಂಗ್ ಜೀನಿಯಸ್ ಮೈಂಡ್ಸ್ ಅಂತ ಒಂದು ನನ್ನ ಮನೆಯಲ್ಲಿ ಒಂದು ಬೋರ್ಡ್ ಹಾಕಿದ್ದೀನಿ. ಸೊ ಐ ಆಮ್ ಪ್ಲಾನಿಂಗ್ ಟು ಸ್ಟಾರ್ಟ್ ಅಪ್ ಸಮ್ ಟ್ಯೂಷನ್ಸ್. So if you want to send your kids, my aim is to make the genius minds just not only scoring good in the exams. They have to make some great achievements which I could not make, which many could not make. And ಈ ವಿಶ್ವವೇ ಅವ್ರನ್ನ ನೆನಪಿಸ್ಕೊಳ್ಬೇಕು. ಈ ಥರ ವ್ಯಕ್ತಿ, ಹೌ ದಿಸ್ ಜೀನಿಯಸ್ ಮೈಂಡ್ ಹ್ಯಾಸ್ ಬಿಕಮ್, ವಾಟ್, ಲೈಕ್ ವಿವೇಕಾನಂದ್ರ ಆಗ್ಬೋದು, ಬುದ್ಧ ಆಗ್ಬೋದು, ಗ್ರೇಟ್ ಸೈಂಟಿಸ್ಟ್ ಆಗ್ಬೋದು, ಅವರೆಲ್ಲ ಕಾನ್ಷಿಯಸ್, ಸಬ್ ಕಾನ್ಷಿಯಸ್ ಆ್ಯಂಡ್ ಸೂಪರ್ ಕಾನ್ಷಿಯಸ್ ಮೈಂಡ್ ಮೇಲೆ ಡೀಪಾಗಿ ವರ್ಕ್ ಮಾಡಿ, ಸ್ಟಡಿ ಮಾಡಿ, ವಿತ್ ಸೈಂಟಿಫಿಕ್ ಆ್ಯಂಡ್ ಸ್ಪಿರಿಚುವಲ್ ಎರಡನ್ನೂ ಕಂಪೇರ್ ಮಾಡಿಕೊಂಡು ಅವರವ್ರ ಜೀವನನ ಅಗಾಧವಾಗಿ ಬದಲಾಯಿಸ್ಕೊಂಡಿದ್ದಾರೆ. ಸೊ ವಿ ಕ್ಯಾನ್ ಆಲ್ಸೋ ಮೂವ್ ಟುವರ್ಡ್ಸ್ ದ್ಯಾಟ್. ಸೊ ವೇರ್ ಎಕ್ಸಾಕ್ಟ್ಲಿ ಇಟ್ ಸ್ಟಾರ್ಟ್ಸ್ ವಿತ್, ಬೇಸಿಕಲಿ ಇಟ್ ಶುಡ್ ಸ್ಟಾರ್ಟ್ ವಿತ್ ಯೋಗ, ದೆನ್ ಗೋಸ್ ಟು ದ ಧ್ಯಾನ, ದೆನ್ ಗೋಸ್ ಟು ದ ಸ್ಪಿರಿಚುವಲ್ ಥಿಂಗ್ಸ್. ದ ಮೋರ್ ಆ್ಯಂಡ್ ಮೋರ್ ಯು ಡೂ ಮೆಡಿಟೇಷನ್, ದ ಮೋರ್ ಆ್ಯಂಡ್ ಹೆಚ್ಚು ಹೆಚ್ಚು ಧ್ಯಾನವನ್ನು ಮಾಡಿದಾಗ ನಿಮ್ಗೆ ಅದು ನಾಲೆಜ್ ಆಗೋಕ್ಕೆ ಶುರು. ಇದ್ದಿದ್ದ ವಸ್ತುವನ್ನು ಇದ್ದ ಹಾಗೇ ನೋಡೋದು. ಸೊ ಅದು ಬಿಟ್ಟರೆ ಅದ್ರ ಬಗ್ಗೆ ಏನೋ ನೆಗೆಟಿವ್ ಬೇರೆ ಆಲೋಚನೆಗಳು ಬರೋಕ್ಕೆ ಹೋಗಬಾರ್ದು. ಸೊ ಇನ್ನೂ ಡೀಪ್ ಆಗಿದೆ, ನಾನು ಕಲಿತಾ ಇದ್ದೀನಿ. ಸೊ ಬನ್ನಿ ಕಲಿಯೋಣ, ಒಟ್ಟಿಗೆ ಕಲಿಯೋಣ, ಬೆಳೆಯೋಣ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಯೂಟ್ಯೂಬ್ಗೆ ಹೋಗಿ ಯೋಗಿ ಗದಗ್ ಅಂತ ಹೊಡೆದ್ರೆ ನಂದು ಸರ್ಚ್ ಮಾಡಿದರೆ ನಂದು ಚಾನಲ್ ಬರ್ತದೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಟ್ಸ್ ಅ ನ್ಯೂ ಚಾನಲ್, ಸೊ ದ್ಯಾಟ್ ನಂದು ಸ್ಕಿಲ್ಸ್ ತುಂಬ ಇಂಪ್ರೂವ್ ಆಗಬೇಕು, ಡೇ ಬೈ ಡೇ ಆಗ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಟು ಇಷ್ಟೊತ್ತು ನೋಡಿದ್ದಕ್ಕೆ. ವಿಲ್ ಕಮ್ ಅಪ್ ವಿತ್ ಸಮ್ ಗುಡ್ ವಿಡಿಯೋಸ್ ಇನ್ ಫ್ಯೂಚರ್ ಆನ್ ಸಮ್ ಅದರ್ ಟಾಪಿಕ್ಸ್. ಸೊ ಪ್ಲೀಸ್ ಸಪೋರ್ಟ್ ದ ಚಾನಲ್. ಥ್ಯಾಂಕ್ ಯು.